ಇಂದು ಮುಧೋಳ ತಾಲೂಕಿನ ಸುಕ್ಷೇತ್ರ ಮುಗುಳಕೋಟದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದಲ್ಲಿ ಶ್ರಾವಣ ಸಂಭ್ರಮ 2025 ಶ್ರಾವಣ ಮಾಸದ ಅಂಗವಾಗಿ ಶುಕ್ರವಾರ ಪ್ರಾರಂಭಗೊಂಡ ಬಸವ ಪುರಾಣ ಕಾರ್ಯಕ್ರಮದ ಸಭೆಯ ಸನ್ನಿಧಿಯಲ್ಲಿ ಮಾತನಾಡುತ್ತಾ ಆಸ್ತಿಕ ಸಮಾಜವನ್ನು ಕಟ್ಟುವ ಕನಸು ಬಸವಣ್ಣರದಾಗಿತ್ತು. ನಡೆ ನುಡಿ ಉಣ್ಣುವುದು ಉಡುವುದು ಮಾತನಾಡುವುದನ್ನು ಕಲಿಸಿದ ಬಸವಣ್ಣ ಹೇಳಿದ ಮಾತು ಮಂತ್ರಗಳನ್ನ ಹೇಳಿದರೆ ಸಾಲದು. ಆಚರಣೆದೊಂದಿಗೆ ಕಾರ್ಯವು ಅನುಷ್ಠಾನಕ್ಕೆ ಬಂದಾಗ ನಮ್ಮ ನಾಡು ಕಲ್ಯಾಣ ಕರ್ನಾಟಕವಾದಿತ್ತು ಎಂದರು. ಪೂಜ್ಯರಾದ ಸಿದ್ದಯ್ಯ ಮಹಾಸ್ವಾಮಿಗಳು ಹಿರೇಮಠ, ಮಹಾಲಿಂಗಯ್ಯ ಸ್ವಾಮಿಗಳು ಹಿರೇಮಠ, ಆಶ್ರಮದ ಕುಮಾರ ಗುರುಪ್ರಸಾದ ಸ್ವಾಮಿಗಳು, ಗ್ರಾಮ ಪಂಚಾಯಿತಿ ಸದಸ್ಯ PB ಸುನಗಾರ, ಹಿರಿಯ ಜಾನಪದ ಕಲಾವಿದರಾದ ಮುತ್ತವ್ವ ಲಕ್ಷ್ಮೇಶ್ವರ, ಬೌರಮ್ಮ ಹಿರೇಮಠ, ಅಖಿಲಾಂಡೇಶ್ವರಿ ಸಂಘದ ದ್ರಾಕ್ಷಾಯಿಣಿ ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. ಲೋಕನಾಯಕಿ ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷೆ KL ಶ್ಯಾಮಲಾ ಸ್ವಾಗತಿಸಿ ವಂದಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾವಾಣಿ ಸುದ್ದಿ ಮಾಧ್ಯಮ. ಸಂಪಾದಕರು ಮಾರುತಿ ಕುಳಲಿ. ಮಾಡುವಂತ ಒಂದು ಅವಕಾಶ, ಇಂಥ ಅವಕಾಶವನ್ನ ಕೊಟ್ಟಿರತಕ್ಕಂತ ಪರಮಾತ್ಮನಿಗೆ ನಾವು ಯಾವತ್ತೂ ಚಿರಋಣಿಯಾಗಿರಬೇಕು. ಯಾಕಂದ್ರೆ ನಮಗೆಲ್ಲ ಬದುಕು ಕೊಟ್ಟಾನ, ಸುಂದರವಾಗಿರ್ತಕ್ಕಂತ ಬದುಕು ಕೊಟ್ಟಾನ ಅಂದ್ರೆ ಕೇವಲ ಸಂಸಾರಕ್ಕೆ ಅಷ್ಟೇ ಅಲ್ಲ, ಪಾರಮಾರ್ಥಕ್ಕೂ ಕೂಡ ಇದನ್ನ ನಾವು ಬಳಸ್ಕೋಬೇಕು. ಹೀಗಾಗಿ ನಮ್ಮ ಜನ್ಮವನ್ನ ನಾವು ಸಾರ್ಥಕವನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಇವತ್ತು ತಾವೆಲ್ಲ ತಮ್ಮ ತುಂಬು ಹೃದಯದ ಅರಳಿರ್ತಕ್ಕಂಥ ತಮ್ಮ ಮನಸ್ಸು ಸುವಿಚಾರ, ಆ ಸುವಿಚಾರದಿಂದ ಇವತ್ತು ದೀಪದಿಂದ ದೀಪವನ್ನ ಹಚ್ಚಿ ಜ್ಯೋತಿಯಿಂದ ಜ್ಯೋತಿ ಅಂತ ಹೇಳ್ತೀವಿ. ಹೀಗಾಗಿ ತಾವೆಲ್ಲ ಸದ್ಗುರು ಸಿದ್ಧಾರೂಢರ ಸನ್ನಿಧಿಯಲ್ಲಿ, ಶಿವಾನಂದ ಭಾರತೀಯಪ್ಪವರ ಸನ್ನಿಧಿಯಲ್ಲಿ, ಚಕ್ರವರ್ತಿಯಪ್ಪ ಅನ್ನದಾನೇಶ್ವರದ ಸನ್ನಿಧಿಯಲ್ಲಿ, ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಸನ್ನಿಧಿಯಲ್ಲಿ ತಾವೆಲ್ಲ ಶಿವಾಯಮ್ಮ ಅಂತ ಹೇಳ್ತಾ ಜ್ಯೋತಿಯನ್ನ ಬೆಳಗಿಸ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಬ್ಬ ಮಹಾರಾಜ, ಅಂತವರ ಆದರ್ಶಗಳನ್ನ ಇವತ್ತು ನಾವೆಲ್ಲ ಅನುಸರಿಸಬೇಕು. ಕೇಳಲಿಕ್ಕೆ ಬಹಳ ಸುಲಭವಾಗಿರತಕ್ಕಂಥ ವಚನಗಳು ಅಂತ ಹೇಳ್ಕೊತೀವಿ ನಾವೆಲ್ಲ. ನಡೆ ಕಲಿಸಿದ ಬಸವಣ್ಣ, ನುಡಿ ಕಲಿಸಿದ ಬಸವಣ್ಣ, ಗುಣ ಕಲಿಸಿದ ಬಸವಣ್ಣ, ಉಡ ಕಲಿಸಿದ ಬಸವಣ್ಣ ನಾವು ಯಾಕರ ಬದುಕಬೇಕು ಅನ್ನತಕ್ಕಂತ ಸಂದೇಶಗಳನ್ನ ಕೊಟ್ಟಿರ್ತಕ್ಕಂಥವ. ಅದಕ್ಕಾಗಿನೇ ಆತನಿಗೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತೇಳಿ, ವಿಶ್ವಮಾನ್ಯ ಪುರುಷ ಅಂತೇಳಿ ಕಲಿಸಿದ. ನಾವು ಮಾತನಾಡುವುದನ್ನು ಕಲಿಬೇಕು, ಬದುಕಿನುದ್ದಕ್ಕೂ ನಾವು ಮಾತಾಡೋದನ್ನ ಕಲಿಬೇಕು. ಇನ್ನೊಬ್ಬರ ಮನಸ್ಸಿಗೆ ನೋವಾಗಿರಬಾರದು. ನಮ್ಮ ಮನೆಗೆ ಯಾರಾದ್ರೂ ಬಂದ್ರಂದ್ರೆ ಬರ್ರಿ ಅನ್ನೋದನ್ನ ಕಲಿಬೇಕು. ಬಸವ ಹೇಳ್ತಾರೆ, ಏನು ಬಂದಿರಿ, ಹದುಳಗಿದ್ದೀರಿ, ಇಷ್ಟೇ ಮಾತಾಡ, ಮತ್ತೇನು ಬೇಡ. ಏನು ಬಂದಿರಿ, ಆರಾಮದಿರೇನ್ರಿ ಅಂತಂದ್ರೆ ನಿಮಗೆ ಏನೇನು ನಷ್ಟ ಆಗೋದಿಲ್ಲ. ನಿಮ್ಮ ಮೈ ಸಿರಿ ಹಾರಿ ಹೋಗುದೇ, ನಿಮ್ಮ ಮೈ ಸಿರಿ ಹಾರಿ ಹೋಗುದೇ. ಕುಳ್ಳಿರಿ ಅಂದರೆ ನೆಲ ಕುಸಿದು ಹೋಗುದೆ. ಬರ್ರಿ ಅಂತಂದ್ರೆ ಕೂಡ್ರಿ ಅಂತಂದ್ರೆ ನಿಮ್ಮ ನೆಲ ಏನು ಕುಸಿದು ಹೋಗಂಗಿಲ್ಲ. ಹೀಗೆ ಉತ್ತಮೋತ್ತಮವಾಗಿರತಕ್ಕಂಥ ವಚನೋಪದೇಶವನ್ನು ಮಾಡಿರ್ತಕ್ಕಂಥ ವಿಶ್ವಮಾನ್ಯ ಪುರುಷ. ಅವರ ಸಂದೇಶ ಇವನಾರವ ಎಂದೆನಿಸದಿರಯ್ಯ. ಇವರ ಸಂದೇಶ ಏನು ಜಾತಿ ಮಾಡ್ಲಿಕ್ಕೆ ಇರ್ತಾರಲ್ಲ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಬಸವಣ್ಣ, ಜಾತಿ ಮಾಡೋಂಥವ್ರಿಗೆ. ಯಾಕಂದ್ರೆ ಇವತ್ತು ಏನು ಅಸ್ಪೃಶ್ಯತೆಯ ಒಂದು ಅಲೆ ಇದೆಯಲ್ಲ, ಇವ ಕೀಳ ಜಾತಿಯ ಮದನ, ಇವ ಮೇಲು ಜಾತಿಯ ಮದನ, ಇವರು ಪರಿಶಿಷ್ಟ ಜಾತಿಯವರು, ಇವರು ಪರಿಶಿಷ್ಟ ಪಂಗಡದವರು ಅಂತಕ್ಕಂಥದ್ದನ್ನ ನಾವೆಲ್ಲ ಮೇಲ್ದರ್ಜೆಗೆ ಅವ್ರನ್ನೆಲ್ಲ ತರಬೇಕಂತೇಳಿ ಮೀಸಲಾತಿಯನ್ನು ಕಲ್ಪಿಸ್ಲಿಕ್ಕೆ ಏನು ಸರ್ಕಾರ ಹೊರಟಿದೆಯೋ, ಆವಾಗ 12ನೇ ಶತಮಾನದಲ್ಲಿ ಈ ಮೇಲು ಕೀಳು ಅಂತಕ್ಕಂಥ ಅಸ್ಪೃಶ್ಯತೆ ಇದು ನಾಶ ಆಗ್ಬೇಕಂತೇಳಿ ಪಣ ತೊಟ್ಟಿರ್ತಕ್ಕಂಥ ಮಹಾಪುರುಷ ಬಸವಣ್ಣ. ಏನು ಇವತ್ತು ನಾವು
ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರ ವಿಚಾರಧಾರೆಗಳದಾವಲ್ಲ, ಇವು ಎಲ್ಲವೂ 12ನೇ ಶತಮಾನದಲ್ಲಿ ಇರತಕ್ಕಂಥವುಗಳೇ. ಅದನ್ನ ಅಂಬೇಡ್ಕರ್ ಅದಕ್ಕೆ ನಿಜವಾಗಿ ಪುಷ್ಟಿಯನ್ನು ಕೊಟ್ಟರೆ ಬೆಳೆಸಿದರು ಅಂಬೇಡ್ಕರ್. ನಾವೆಲ್ಲ ಸಂವಿಧಾನದ ಅಧೀನದಲ್ಲಿ ಬದುಕ್ತೇವೆ. ಇವತ್ತು ಅಂಬೇಡ್ಕರ್ ಅವರು ಹಾಕಿಕೊಂಡಿರ್ತಕ್ಕಂಥ ಒಂದು ಸಂವಿಧಾನ ಇದೆಯೋ, ಈ ಎಲ್ಲ ಆಶಯಗಳು ಕೂಡ ಯಾರು ಇದ್ದು ಅಂತಂದ್ರೆ ವಿಶ್ವಮಾನ್ಯ ಪುರುಷ ವಿಶ್ವಗುರು ಬಸವಣ್ಣವರು. ಹಾಗಾಗಿ ಇವೆಲ್ಲ ಜಾತಿ ಮತ ಪಂಥ ಪಕ್ಷಗಳನ್ನ ತೊಳೆದು ಹಾಕಲಿಕ್ಕೆ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮ ಮನೆಯ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಎಲ್ಲರನ್ನ ನಮ್ಮವರಂತೇಳಿ ಕಾಣುವಂತ ಒಂದು ಪರಂಪರೆ ಬೆಳಿಬೇಕು. ಒಬ್ಬರಿಗೊಬ್ಬರು ಪ್ರೀತಿಯನ್ನ ಮಾಡುವುದನ್ನ ನಾವು ಕಲಿಬೇಕಂತಕ್ಕಂಥ ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಮಹಾಪುರುಷ. ಅವರ ಜೀವನ ಶೈಲಿ, ಅವರ ಬದುಕಿ ಯಾವ ತರ ಇತ್ತಂತಕ್ಕಂಥ ಒಂದು ತಿಂಗಳ ಮಟ್ಟಿಗೆ ಅನೇಕ ಅವರ ಜೊತೆ ಶರಣರೆಲ್ಲ ಬರ್ತಾರೆ. ಅದೆಲ್ಲರೂ ಕೂಡ ನಮಗೆ ಆದರ್ಶ ಆಗ್ಬೇಕು, ಆದರ್ಶ ಆಗ್ತಾರೆ. ಅದನ್ನೆಲ್ಲ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಇದು ಆಧ್ಯಾತ್ಮ ಎಂಬುದು, ಇದು ಪುರಾಣ ಅಥವಾ ಪುಣ್ಯಕಥೆಗಳು ಶಾಸ್ತ್ರ ಎಂಬುದು ಮನರಂಜನೆ ಅಲ್ಲ. ಇದರಲ್ಲಿ ಆಧ್ಯಾತ್ಮಿಕತೆ ಇದೆ. ಇದರಲ್ಲಿ ಆಶಯ ಏನಂತಂದ್ರೆ ಆ ಪೀಳಿಗೆಯಿಂದ ಪೀಳಿಗೆಯ ಭ್ರಾತೃತ್ವ, ಪ್ರೀತಿ, ಪ್ರೇಮ ಇದೆಲ್ಲ ಬೆಳೆಸುವಂತ ಉದ್ದೇಶ ಈ ಒಂದು ಪುರಾಣ ಪ್ರವಚನದಲ್ಲಿ ಇರುವುದರಿಂದ ಇದನ್ನೆಲ್ಲವನ್ನ ಸಾಧ್ಯವಾದ ಮಟ್ಟಿಗೆ ಒಳ್ಳೆಯ ಅವರ ವಚನಗಳನ್ನ ನಾವೆಲ್ಲ ಈ